ಆ ಒಂದು ಹೋರಾಟ, ಆ ಒಂದು ಹಠ, ಈ 50 ಸಿನಿಮಾಗಳ ಹಿನ್ನೋಟ ಯೋಗಿ ನೋಡುತ್ತಿರ್ತಾದ್ರೆ ಸಾಕಷ್ಟು ಹೋರಾಟ ಇದೆ. ಆ ಕಂಟೆಂಟು, ಆ ತಂಡ ಎಲ್ಲವೂ ಸಿಕ್ಕಿರುವಂತಹ ಇದೇನೆ ಕಿಂಗು. ಸೊ ಆ ಸಿನಿಮಾ ಕಿಂಗ್ ಆಗಿದೆ. ಅಷ್ಟು ಟೆಕ್ನಿಷಿಯನ್ಸು, ಆ ಲೆಜೆಂಡ್ಸು ಎಲ್ಲರೂ ಕೂಡ ಈ ಒಂದು ಸಿನಿಮಾಗೆ ವಿಶ್ ಮಾಡಿದ್ದಾರೆ. ಯಾಕೆಂದರೆ ಈ ಸಿನಿಮಾದ ಈ ಒಂದು ಕಂಟೆಂಟಲ್ಲಿ ಅವ್ರು ಕೆಲಸ ಮಾಡಿರೋ ರೀತಿ, ಅವರ ಸೌಂಡಿಂಗು ನೀವು ಕೇಳಿಸ್ಕೊಳ್ಳಿ, ನಿಮ್ಗೆ ಗೊತ್ತಾಗುತ್ತೆ. ಇವರಿಬ್ಬರು ಕೊಲಾಬ್ರೇಟ್ ಆಗಿ ಇಷ್ಟೂ ಜನನು ಸೇರಿಕೊಂಡು ಈ ಒಂದು ಕಿಂಗನ್ನು ಸೃಷ್ಟಿಸೋದಕ್ಕೆ ಹೊರಟಿದ್ದಾರೆ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ, ಶುಭ ಭಾನುವಾರ, ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಈ ಹೊತ್ತು ನಾನು ನಿಮ್ಮ ಮುಂದೆ ಬಂದಿರುವಂತಹ ವಿಷಯ ಕಿಂಗ್ ಬಗ್ಗೆ ಮಾತಾಡೋದಕ್ಕೆ. ಅದು ಸ್ಯಾಂಡಲ್ವುಡ್ ಕಿಂಗ್ ಅಲ್ಲ, ಅಥವಾ ಕಿಂಗ್ ಖಾನು ಅಲ್ಲ, ಅಥವಾ ಯಾವುದೋ ರಾಜನ ಬಗ್ಗೆನೂ ಹೇಳ್ತಾ ಇಲ್ಲ. ನಾನು ಮಾತಾಡೋದಕ್ಕೆ ಬಂದಿರೋದು ಹೊಸ ಕಿಂಗು, ಇಂಡಸ್ಟ್ರಿಗೆ ಪರಿಚಯ ಆಗಿರುವಂತಹ ಹೊಸ ಸಿನಿಮಾ ಕಿಂಗ್ ಬಗ್ಗೆ ಮಾತಾಡೋದಕ್ಕೆ. ಕಿಂಗ್ ನಿಮಗೆಲ್ಲ ಗೊತ್ತಿರೋ ಹಾಗೆ ವಿಷಯ, ಲೂಸ್ ಮಾದ ಯೋಗಿ ಅಭಿನಯದ 50ನೇ ಸಿನಿಮಾ. ಕರುನಾಡ ಸುಲ್ತಾನ ಅಂತ ಅಭಿಮಾನಿಗಳಿಂದ ಬಿರುದು ಪಡೆದಿದ್ದಾರೆ ಈಗ. ಸೊ ಕರುನಾಡ ಸುಲ್ತಾನ, ಲೂಸ್ ಮಾದ ಯೋಗಿ 50ನೇ ಸಿನಿಮಾ ಕಿಂಗ್. ಕಿಂಗ್ ಟೈಟಲ್ ಟೀಸರು ರೀಸೆಂಟಾಗಿ ಲಾಂಚ್ ಆಯಿತು. ಇದ್ರ ಬಗ್ಗೆ ಅವತ್ತೇ ಮಾತಾಡಬೇಕು ಅಂತ ಭಾಳ ಪ್ರಯತ್ನ ಪಟ್ಟೆ. ಸಾಕಷ್ಟು ಕೆಲಸಗಳು ಒತ್ತಡದಿಂದ ಈ ಒಂದು ವಿಚಾರಕ್ಕೆ, ಈ ಒಂದು ಟೀಸರ್ ಬಗ್ಗೆ ಮಾತಾಡೋದಕ್ಕೆ ಸ್ವಲ್ಪ ತಡ ಮಾಡಿದ್ದೀನಿ. ಬಟ್ ಇದ್ರ ಬಗ್ಗೆ ವಿಶೇಷವಾಗಿ ನಿಮಗೆ ಒಂದಷ್ಟು ವಿಷಯಗಳನ್ನ ಹೇಳಬೇಕು ಅಂತ ನಿಮ್ಮ ಮುಂದೆ ಬಂದಿದ್ದೀನಿ ಭಾನುವಾರ. ಕಿಂಗನ್ನು ಲಾಂಚ್ ಮಾಡಿದ್ದೆ ನಮ್ಮ ಕಿಂಗು, ಸ್ಯಾಂಡಲ್ವುಡ್ ಕಿಂಗು, ಎವರ್ಗ್ರೀನ್, ಸೆಂಚುರಿ ಸ್ಟಾರ್, ಹ್ಯಾಟ್ರಿಕ್ ಹೀರೋ ಡಾಕ್ಟರ್ ಶಿವರಾಜ್ ಕುಮಾರ್ ಈ ಒಂದು ಕಿಂಗ್ನ ಲೋಕಾರ್ಪಣೆ ಮಾಡಿದ್ರು. ಕಿಂಗ್ ಟೀಸರ್ನ ಲೋಕಾರ್ಪಣೆ ಮಾಡಿದರು. ಯೋಗಿ ಮತ್ತು ಅವರ ಒಟ್ಟಿಗಿನ ಒಂದು ಬಾಂಧವ್ಯ, ಆ ಅನುಬಂಧ, ಪವರ್ ಸ್ಟಾರ್ ಒಟ್ಟಿಗಿನ ಆ ಒಂದು ಬಾಂಧವ್ಯ, ಅನುಬಂಧ, ಅದೆಲ್ಲವೂ ತುಂಬ ಎಮೋಷ್ನಲ್ ಮೂಮೆಂಟ್ ಆಗಿತ್ತು. ಆ ಒಂದು ವೀಡಿಯೋಗಳನ್ನು ನೀವೆಲ್ಲ ನೋಡಿರ್ತೀರ. ಆ ಒಂದು ಲೋಕಾರ್ಪಣೆ ಮಾಡಿದಂಥ ಸಂದರ್ಭದಲ್ಲಿ ಶಿವರಾಜ್ ಕುಮಾರ್ ಅವರು ಮಾತಾಡಿದಂಥ ಮಾತುಗಳನ್ನ ನೀವೆಲ್ಲ ಕೇಳಿರ್ತೀರ. ಸೊ ಇಂಡಸ್ಟ್ರಿಯ ಈ ಥರದೊಂದು ಸಂಬಂಧಗಳು, ಈ ಥರದೊಂದು ಬೆಸುಗೆ, ಈ ಥರದೊಂದು ಪ್ರೋತ್ಸಾಹ, ಇದನ್ನು ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ. ಸೊ ಇಂಥ ಒಂದು ಖುಷಿಯಾಗಿ ಲಾಂಚ್ ಆದಂತಹ ಕಿಂಗ್ ಟೀಸರ್ ಬಗ್ಗೆ ನಾನು ವಿಶೇಷವಾಗಿ ನಿಮ್ಗೆ ಹೇಳಲೇಬೇಕು. ಈ ತಂಡದ ಬಗ್ಗೆ ಮಾತಾಡಬೇಕು. ಈ ತಂಡ ನನಗೆ ಸುಮಾರು ಒಂದು ತಿಂಗಳ ಹಿಂದೆ ಪರಿಚಯ ಆಯಿತು. ಒಂದು ತಿಂಗಳ ಹಿಂದೆ ಅನ್ನೋದಕ್ಕಿಂತ ಒಂದಷ್ಟು ತಿಂಗಳುಗಳ ಹಿಂದೆ ಪರಿಚಯ ಆಗಿತ್ತು. ಬಟ್ ಇವ್ರು ಏನು ಮಾಡ್ತಿದ್ದಾರೆ, ಇವರು ಏನು ಮಾಡೋಕ್ಕೆ ಹೊರಟಿದ್ದಾರೆ, ಇದು ಯಾವುದನ್ನು ಕೂಡ ನಿಖರವಾಗಿ ನನಗೆ ಗೊತ್ತಿರಲಿಲ್ಲ. ಆದರೆ ಈ ಒಂದು ಟೀಸರ್ ಅಂತ ಬಂದಾಗ, ಇದು ಲೋಕಾರ್ಪಣೆ ಆದಾಗ, ಆ ಒಂದು ವಿಜುವಲಲ್ಲಿ AMB ಕಪಾಲಿ ದೊಡ್ಡ ಸ್ಕ್ರೀನಲ್ಲಿ ಆ ಒಂದು ವಿಜುವಲ್ನ ನೋಡಿದಾಗ, ಆ ಒಂದು ಸೌಂಡಲ್ಲಿ ಆ ಒಂದು ಕಂಟೆಂಟ್ನ ನೋಡಿದಾಗ ನಿಜವಾಗ್ಲೂ ಹೆಮ್ಮೆ ಅನ್ನಿಸ್ತು. ಆ್ಯಂಡ್ ಯೋಗಿಯವರ ಈ ಒಂದು ತಾಳ್ಮೆ, ಇಷ್ಟೂ ದಿನಗಳ ಒಂದು ತಪಸ್ಸು, 50ನೇ ಸಿನಿಮಾ ಆಯ್ಕೆ ಯಾಕೆ ಇದೇ ಸಿನಿಮಾ ಅನ್ನೋದಕ್ಕೆ ಉತ್ತರ ಕೂಡ ಅಲ್ಲಿ ಸಿಕ್ತು ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಿಮಗೆಲ್ಲ ಗೊತ್ತಿರೋ ಹಾಗೆ ಲೂಸ್ ಮಾದ ಯೋಗಿ ದುನಿಯಾದಿಂದ ಹುಟ್ಟಿದಂತಹ ನಾಟಿ ಪ್ರತಿಭೆ, ಅಪ್ಪಟ ನಮ್ಮ ಮಣ್ಣಿನ ಗುಣ ಇರುವಂತಹ ಅಪ್ಪಟ ಕಲಾವಿದ, ತುಂಬ ಪೊಟೆನ್ಷಿಯಲ್ ಇರುವಂಥ ಕಲಾವಿದ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೂರ್ಯ ಅವರ ಹುಡುಕಾಟ, ಸೂರ್ಯ ಅವರ ಒಂದು ಪರಿಚಯ. ಸೊ ಲೂಸ್ ಮಾದ ಯೋಗಿ ಇಂಡಸ್ಟ್ರಿಯನ್ನು 20 ವರ್ಷಗಳಿಂದ ಇಂಡಸ್ಟ್ರಿಯಲ್ಲಿ ಇದ್ದಾರೆ. ಸಕ್ರಿಯರಾಗಿ ಸಿನಿಮಾಗಳನ್ನು ಮಾಡ್ತಿದ್ದಾರೆ. ಸಾಕಷ್ಟು ಸಿನಿಮಾಗಳು ಅವರಿಗೆ ಹೆಸರು ತಂದು ಕೊಟ್ಟಿದೆ ಬೇರೆ ಬೇರೆ ವಿಚಾರಗಳಿಗೆ. ನಾಟ್ ಓನ್ಲಿ ಲೂಸ್ ಮಾದ, ಸಿದ್ಲಿಂಗು, ಅದಾದಮೇಲೆ ಯಾರೇ ಕೂಗಾಡಲಿ, ಹುಡುಗರು, ಹೀಗೆ ಸಾಕಷ್ಟು ಸಿನಿಮಾಗಳು ಅವ್ರದ್ದೇ ಆದಂತಹ ಒಂದು ಇಮೇಜನ್ನು ಅವರು ಕಟ್ಕೊಂಡಿದ್ದಾರೆ. ನಿರಂತರವಾಗಿ ಸಿನಿಮಾಗಳನ್ನು ಮಾಡಿಕೊಂಡು ಬರ್ತಿದ್ದಾರೆ. ಆದರೆ ಯಶಸ್ಸು ಅನ್ನೋದು, ಅಥವಾ ದೊಡ್ಡ ಯಶಸ್ಸು ಅನ್ನೋದು, ಒಂದು ಪೊಸಿಷನಿಂಗ್ ಅನ್ನೋದು ಈ ಒಂದು ನಟನಿಗೆ ತುಂಬ ಕಾಡಿಸ್ತಾನೆ ಹೋಯಿತು. ಆ ಒಂದು ಹೋರಾಟ, ಆ ಒಂದು ಹಠ, ಆ ಹಠದಲ್ಲೇ ಬಂದಂತಹ ಯೋಗಿ ಪ್ರತಿ ಸಲ ಒಂದು ಹೊಸ ಪ್ರಯತ್ನಗಳನ್ನು ಮಾಡ್ತಾನೆ ಬರ್ತಿದ್ದಾರೆ. ಆದರೆ ಹಿಂಗೆ ಮಾಡಿಕೊಂಡೇ 49 ಸಿನಿಮಾಗಳನ್ನು ಮುಗಿಸಿರುವಂಥದ್ದು ತುಂಬ ಹೆಮ್ಮೆಯ ವಿಷಯ, ಅಭಿನಂದನೆ ಮಾಡುವಂಥ ವಿಷಯ. ಸೊ ಯೋಗಿ 50ನೇ ಸಿನಿಮಾಗೆ ಸಾಕಷ್ಟು, ಈ 50 ಸಿನಿಮಾಗಳ ಹಿನ್ನೋಟ ಯೋಗಿ ನೋಡುತ್ತಿರ್ತಾದರೆ ಸಾಕಷ್ಟು ಹೋರಾಟ ಇದೆ. ಏಳು ಬೀಳು, ಏರು ಪೇರು, ಸರಿ ತಪ್ಪು ಎಲ್ಲವೂ ಇದೆ. ಸೊ ಅದೆಲ್ಲವನ್ನೂ ನೋಡಿ, ಎಲ್ಲವನ್ನೂ ತುಂಬ ಚಿಕ್ಕ ಏಜಿಗೆ ನಾಯಕ ನಟನಾದಂಥ ಹೀರೋ ಯೋಗಿ. ನಂದಾ ಲವ್ಸ್ ನಂದಿತಾ ದುನಿಯಾ ಆದ ತಕ್ಷಣ ರಿಲೀಸ್ ಆಗುತ್ತೆ, 100 ಡೇಸ್ ಆಗುತ್ತೆ, ತುಂಬ ದೊಡ್ಡ ಸಕ್ಸಸ್ ಬರುತ್ತೆ. ಅಲ್ಲಿಂದ ಹೀರೋ ಆಗಿ ಅವರು ಎಸ್ಟಾಬ್ಲಿಷ್ ಆಗ್ತಾರೆ. ಸಾಕಷ್ಟು ಸಿನಿಮಾ ಬ್ಯಾಕ್ ಟು ಬ್ಯಾಕ್ ಅಷ್ಟು ಬ್ಯುಸಿ ಆಗ್ತಾರೆ ಆ ನಟ, ಅಷ್ಟು ಸಿನಿಮಾಗಳನ್ನು ಮಾಡ್ತಾರೆ. ಸೊ ಎಲ್ಲೋ ಒಂದು ಕಡೆ ಒಂದಷ್ಟು ಏರುಪೇರು ಎಲ್ಲವನ್ನೂ ನೋಡ್ತಾರೆ. ಅದಾದ ಮೇಲೆ ಒಂದಷ್ಟು ಮೌನಕ್ಕೂ ಶರಣಾಗ್ತಾರೆ. ಯಾರಿಗೂ ಸಿಗೋದಿಲ್ಲ, ಸಿನಿಮಾಗಳನ್ನು ಆಯ್ಕೆಗಳನ್ನು ಮಾಡ್ಕೊಳ್ಳೋದಿಲ್ಲ. ಸೊ ಫೈನಲಿ ಆ ಎಲ್ಲ ಮೌನ, ಆ ತಾಳ್ಮೆ, ಆ ಒಂದು ಹುಡುಕಾಟ ಒಂದು ತಂಡಕ್ಕಾಗಿ ಆಗಿತ್ತು, ಒಂದು ಕಂಟೆಂಟ್ಗಾಗಿ ಆಗಿತ್ತು. ಆ ಕಂಟೆಂಟು, ಆ ತಂಡ ಎಲ್ಲವೂ ಸಿಕ್ಕಿದೆ. ಅದರ ಆ ಸಿಕ್ಕಿರುವಂತಹ ಇದೇನೆ ಕಿಂಗು. ಸೊ ಆ ಸಿನಿಮಾ ಕಿಂಗ್ ಆಗಿದೆ. ಕಿಂಗು ಈಗಾಗಲೇ ಕೆಲಸಗಳನ್ನು ಆರಂಭಿಸಿದ್ದಾನೆ.
ಕಿಂಗ್ನ ಟೀಸರ್ ಅಂದರೆ ಟೈಟಲ್ಗೆ ಅಂತ ಒಂದು ಟೀಸರ್ನ ಇಡೀ ತಂಡ ಮಾಡಿತ್ತು. ನಾವು ಎಷ್ಟರ ಮಟ್ಟಿಗೆ ಇದು ಸಶಕ್ತರಾಗಿದ್ದೀವಿ ಈ ಸಿನಿಮಾ ಮಾಡೋದಕ್ಕೆ, ನಮ್ಮ ಪೊಟೆನ್ಷಿಯಲ್ ಏನು, ನಮ್ಮ ಈ ಚೌಕಟ್ಟೇನು, ನಾವು ಇದನ್ನು ಸಾಧಿಸ್ತೀವ, ನಾವು ಅಂದ್ಕೊಂಡಿರೋ ರೀತಿಯಲ್ಲಿ ಈ ಸಿನಿಮಾನ ಮಾಡ್ತೀವ ಅನ್ನೋ ಒಂದು ಪರೀಕ್ಷೆಗೆ ಅವರೇ ಒಳಪಡಿಸ್ಕೊಂಡು ಮಾಡಿರುವಂತಹ ಒಂದು ಕಂಟೆಂಟೇ ಕಿಂಗ್ನ ಈ ಒಂದು ಟೈಟಲ್ ಟೀಸರು. ಸೊ ಇದನ್ನು ನೋಡಿದಾಗ ಅವ್ರ ಪರೀಕ್ಷೆ ಎಲ್ಲ ಅವರು ತುಂಬ ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗ್ತಾರೆ. ಅಷ್ಟರ ಮಟ್ಟಿಗಿನ ಸಾಮರ್ಥ್ಯ ಈ ಒಂದು ತಂಡದಲ್ಲಿದೆ. ಅಂತಹ ಒಂದು ತಂಡ ಸೇರಿಕೊಂಡು ಈ ಸಿನಿಮಾ ಮಾಡೋಕ್ಕೆ ಹೊರಟಿದೆ ಅನ್ನೋದು ವಿಶೇಷವಾಗಿ ನಾವಿಲ್ಲಿ ಗಮನಿಸಬೇಕು. ನಾನು ಇನ್ನೊಂದು ವಿಷಯ ಮರ್ತಿದ್ದೆ, ನಂದಾ ಲವ್ಸ್ ನಂದಿತಾ ಹೇಗೆ 100 ಡೇಸು ಕಪಾಲಿ ಥಿಯೇಟ್ರಲ್ಲಾಗಿತ್ತು, ಅದೇ ಥಿಯೇಟ್ರಲ್ಲೇ ಈ ಒಂದು ಸಿನಿಮಾ 50ನೇ ಸಿನಿಮಾ ಯೋಗಿದು ಲಾಂಚ್ ಆಗಿರೋದು ಕೂಡ. ನಂದಾ ಲವ್ಸ್ ನಂದಿತಾ ಸಿನಿಮಾ ಕಪಾಲಿ ಥಿಯೇಟ್ರಲ್ಲಿ 100 ದಿನವನ್ನು ಕಂಪ್ಲೀಟ್ ಮಾಡಿತ್ತು. ನಾಯಕನಾಗಿ ಮೊದಲನೇ ಸಿನಿಮಾ ಯೋಗಿಗೆ ಅದೇ ಒಂದು ಕಪಾಲಿ ಥಿಯೇಟ್ರಲ್ಲೇ ಈ ಒಂದು 50ನೇ ಸಿನಿಮಾ ಲಾಂಚ್ ಆಗಿರೋದು ವಿಶೇಷ. ಆ್ಯಂಡ್ ಅದು ಕಿಂಗ್, ಸ್ಯಾಂಡಲ್ವುಡ್ ಕಿಂಗ್ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಓಮ್ ಸಿನಿಮಾ ಇಲ್ಲಿ ಸಾಕಷ್ಟು ಬಾರಿ ದಾಖಲೆ ಮೇಲೆ ದಾಖಲೆ ಬರೆದಿರುವಂತಹ ಜಾಗ. ಜೋಗಿ 25 ವಾರ ಓಡಿದಂತಹ ಜಾಗ. ಶಿವರಾಜ್ ಕುಮಾರ್ ಅವರ ಹಲವು ದಾಖಲೆಗಳಿಗೆ ಸಾಕ್ಷಿಯಾದಂತಹ ಏಷ್ಯಾದ ಅತಿ ದೊಡ್ಡ ಚಿತ್ರಮಂದಿರವಾಗಿದ್ದಂತಹ ಕಪಾಲಿ ಥಿಯೇಟ್ರಲ್ಲೇ ಈ ಒಂದು 50ನೇ ಸಿನಿಮಾ ಲಾಂಚ್ ಆಗಿರೋದು ಇನ್ನೊಂದು ಪಾಸಿಟಿವ್ ನೋಟನ್ನು ತಂದುಕೊಟ್ಟಿದೆ. ಇದು ಒಂದು ವಿಷಯ. ಆದರೆ ಕಿಂಗ್ ಸಿನಿಮಾ ಬಗ್ಗೆ ಹೇಳಬೇಕು, ಕಿಂಗ್ ಡೈರೆಕ್ಟರ್ ಬಗ್ಗೆ ಹೇಳಬೇಕು, ಕಿಂಗ್ ತಂಡದ ಬಗ್ಗೆ ಹೇಳಬೇಕು. ಕಿಂಗ್ ಚಿತ್ರದ ಒಂದು ಟೈಟಲ್ ಟೀಸರ್ ಲಾಂಚ್ಗೂ ಮೊದಲನೇ ತಮಿಳುನಾಡಿನ ದಿಗ್ಗಜ ನಿರ್ದೇಶಕರು, ನಟರು, ಟೆಕ್ನಿಷಿಯನ್ಸು ಎಲ್ಲರೂ ಈ ಸಿನಿಮಾ ಮೇಲೆ ವಿಶೇಷವಾಗಿ ಮಾತಾಡ್ತಾಯಿದ್ರು, ಅವರು ಹರಿಸ್ತಾಯಿದ್ರು. ಕನ್ನಡ ಚಿತ್ರರಂಗದ ಒಂದಷ್ಟು ನಟರು, ಟೆಕ್ನಿಷಿಯನ್ಸು ಈ ಸಿನಿಮಾ ಚೆನ್ನಾಗಾಗುತ್ತೆ, ಈ ಸಿನಿಮಾ ಚೆನ್ನಾಗಿ ಆಗಬೇಕು. ಆ್ಯಂಡ್ ಎಸ್ಪೆಷಲಿ ಮೀಡಿಯಾದವರು ಕೂಡ ಯೋಗಿಗೆ ವಿಶೇಷವಾಗಿ ತುಂಬ ಸಾಮರ್ಥ್ಯ ಇರುವಂಥ ನಟ, ಈ ನಟಂಗೆ ಒಳ್ಳೇದಾಗಬೇಕು, ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡಬೇಕು, ಒಳ್ಳೆ ಆಯ್ಕೆಗಳನ್ನ ಮಾಡ್ಕೋಬೇಕು ಪ್ರತಿ ಸಲ ಹೇಳ್ತಾಯಿದ್ರು ಅಂತ ಯೋಗಿ ಕೂಡ ಸ್ವತಃ ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾಯಿದ್ರು. ಹೌದು. ಸೊ ಈ ಥರದೊಂದು ಸಂದರ್ಭ ಇದ್ದಾಗ ಜಾಕ್ ಅನ್ನೋ ಒಬ್ಬ ಹುಡುಗ, ಜಾಕ್ ಅನ್ನೋ ಒಬ್ಬ ಡೈರೆಕ್ಟ್ರು, ತಮಿಳು ಚಿತ್ರರಂಗದಲ್ಲಿ ಸುಮಾರು 10-12 ವರ್ಷ ಕೆಲಸ ಮಾಡಿದಂತಹ ಒಂದು ಪ್ರತಿಭೆ, ನಮ್ಮ ಮೈಸೂರಿನ ಪ್ರತಿಭೆ, ಕನ್ನಡದ ಹುಡುಗನೇ. ಅಲ್ಲಿ ಪಾರಂಜಿತ್ತು, ವಿಜಯ್ ಸೇತುಪತಿ, ವೆಟ್ರಿಮಾರನ್ನು ತುಂಬ ಅಂದರೆ ದೊಡ್ಡ ಡೈರೆಕ್ಟರ್ಗಳ ಜೊತೆಗೆ, ಟೆಕ್ನಿಷಿಯನ್ ಜೊತೆಗೆ ಕೆಲಸ ಮಾಡಿದಂತಹ ಪ್ರತಿಭೆ. ಸೊ ಅದೇ ಕಾರಣಕ್ಕೆ ಅಲ್ಲಿನ ಅಷ್ಟೂ ಟೆಕ್ನಿಷಿಯನ್ಸು, ಆ ಲೆಜೆಂಡ್ಸು ಎಲ್ಲರೂ ಕೂಡ ಈ ಒಂದು ಸಿನಿಮಾಗೆ ವಿಶ್ ಮಾಡಿದ್ದಾರೆ. ಪಾರಂಜಿತ್ ಅವರು ವಿಶ್ ಮಾಡಿದ್ದಾರೆ, ಮಕ್ಕಳ ಸೆಲ್ವನ್ ವಿಜಯ್ ಸೇತುಪತಿ ಅವರು ವಿಶ್ ಮಾಡಿದ್ದಾರೆ. ಆ್ಯಂಡ್ ಸೆಲ್ವರಾಜ್ ತುಂಬ ದೊಡ್ಡ ಎಡಿಟ್ರು, ಅವರ ಶಿಷ್ಯನೇ ಆಂಬ್ರೋಸ್ ಈ ಸಿನಿಮಾದ ಎಡಿಟ್ರು. ಸೊ ಟೆಕ್ನಿಷಿಯನ್ ಆ ತಂಡನೇ ತುಂಬ ಪವರ್ಫುಲ್ ಆಗಿದೆ. ಈ ಒಂದು ಜಾಕು ಡೈರೆಕ್ಟರ್ ಆದರೆ ಆಂಬ್ರೋಸು ಎಡಿಟರು, ಆ್ಯಂಡ್ ಸಾಗರ್ ಅಂತ DOP, ಸಾಗರ್ DOP ಏನು ಅಂತ ಅವರು ಸ್ಕಿಲ್ಸ್ ಇಲ್ಲೇ ತೋರಿಸಿದ್ದಾರೆ. ಆರ್ಟ್ ಡೈರೆಕ್ಟ್ರು ಆ್ಯಂಡ್ ಕಂಪ್ಲೀಟು ಇಡೀ ತಂಡ ತುಂಬ ಸ್ಟ್ರಾಂಗ್ ಆಗಿದೆ. ಆ್ಯಂಡ್ ಶಶಾಂಕ್ ಶೇಷಗಿರಿ ಬಗ್ಗೆ ಇಲ್ಲೊಂದು ವಿಷಯ ಹೇಳಬೇಕು. ಶಶಾಂಕ್ ಶೇಷಗಿರಿ ಈ ಚಿತ್ರದ ಮೂಲಕ ತನ್ನಲ್ಲಿರುವಂತಹ ಹಸಿವನ್ನು, ಸಂಗೀತದ ಹಸಿವನ್ನು, ಕೆಲಸದ ಹಸಿವನ್ನು, ಯಾಕೆಂದರೆ ಸಾಕಷ್ಟು ಸಿನಿಮಾಗಳಿಗೆ ಈ ಒಂದು ಪ್ರತಿಭೆ ಕೆಲಸ ಮಾಡಿದ್ದಾರೆ. ಅಂದರೆ ಅವ್ರ ಕೆಲಸ ಹೈಲೈಟ್ ಆದರೂ ಸಿನಿಮಾಗಳು ಗೆಲ್ಲುವಲ್ಲಿ ಅಥವಾ ನಿಲ್ಲುವಲ್ಲಿ ಸಫಲ ಆಗಿಲ್ಲ. ಆದರೆ ಅವ್ರ ಕೆಲಸ ಪ್ರತಿ ಸಲ ಅವ್ರ ಕೆಲಸಕ್ಕೆ ಪ್ರಶಂಸೆಗಳು ಬರ್ತಾನೆ ಇದೆ. ಸುಮಾರು 2800 ಹಾಡುಗಳನ್ನ ಹಾಡಿರುವಂತಹ ಗಾಯಕ ಇವರು. ಕನ್ನಡ ಚಿತ್ರರಂಗದಲ್ಲಿ ಭಾಳ ಚಿಕ್ಕ ಏಜ್ಗೆ ಇಷ್ಟು ದೊಡ್ಡ ಸಾಧನೆ. ಆ್ಯಂಡ್ ಸುಮಾರು ವರ್ಷಗಳು ಅವರು ಕೂಡ ಆಲ್ಮೋಸ್ಟ್ 15-20 ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಿರೋಂತಹ ಒಂದು ಪ್ರತಿಭೆ. ತುಂಬ ಚಿಕ್ಕ ಏಜ್ನಿಂದ ಈ ಒಂದು ವೃತ್ತಿಯಲ್ಲಿ ತೊಡಗಿಸ್ಕೊಂಡಿರೋಂಥ ಪ್ರತಿಭೆ. ಅವರು ಈ ಸಿನಿಮಾ ಮೂಲಕ ಇಂಡಸ್ಟ್ರಿಯಲ್ಲಿ ಒಂದು ಚಾಪನ್ನು ಒತ್ತಾರೆ, ಒಂದು ಮುದ್ರೆನ ಒತ್ತಾರೆ ಅಂತ ಹೇಳೋದ್ರಲ್ಲಿ ತಪ್ಪೇ ಇಲ್ಲ. ಯಾಕೆಂದರೆ ಈ ಸಿನಿಮಾದ ಈ ಒಂದು ಕಂಟೆಂಟಲ್ಲಿ ಅವರು ಕೆಲಸ ಮಾಡಿರೋ ರೀತಿ, ಅವರ ಸೌಂಡಿಂಗು ನೀವು ಕೇಳಿಸ್ಕೊಳ್ಳಿ, ನಿಮ್ಗೆ ಗೊತ್ತಾಗುತ್ತೆ. ಆ್ಯಂಡ್ ಎಸ್ಪೆಷಲಿ ನಾವು ಆ ಒಂದು ಟೀಸರ್ ಲಾಂಚ್ ಟೈಮಲ್ಲಿ ಆ ಒಂದು ಥಿಯೇಟ್ರಲ್ಲಿ ನೋಡಿದಾಗ ಆ ಒಂದು ಸೌಂಡು, ಆ ಒಂದು ಫೀಲು ಅಂದರೆ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಆ ಥರದೊಂದು ಪ್ರಯತ್ನಕ್ಕೆ ಈ ಪ್ರತಿಭೆ ಕೈ ಹಾಕಿದ್ದಾರೆ. ಅಂದರೆ ತುಂಬ ಹಸಿವಿರೋ ಎಲ್ಲ ಪ್ರತಿಭೆಗಳು ಸೇರಿಕೊಂಡು ಈ ಒಂದು ಕಿಂಗ್ನ ಮಾಡೋಕೊಟ್ಟಿದೆ. ಲೂಸ್ ಮಾದ ಯೋಗಿ ಅವರ ಯಶಸ್ಸಿನ ಹಸಿವನ್ನು ತಣಿಸೋದಕ್ಕೆ ಈ ತಂಡ ಪರಿಪಕ್ವವಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆ ರೀತಿಯಾಗಿ ಈ ಒಂದು ತಯಾರಿಯನ್ನು ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಡಾಲಿ ಧನಂಜಯ ಅವರು ಕೂಡ ಈ ಒಂದು ಸಿನಿಮಾದ ಡಾಲಿ ಧನಂಜಯ ನಿಮಗೆಲ್ಲ ಗೊತ್ತಿರೋಂಗೆ ಈ ಲೂಸ್ ಮಾದ ಯೋಗಿ ಅವರು ತುಂಬ ಕ್ಲೋಸ್ ಫ್ರೆಂಡ್ಸು. ಆ್ಯಂಡ್ ಅವರು ಈ ಒಂದು ಸಿನಿಮಾ ಜೊತೆ ನಿಂತಿದ್ದಾರೆ. ಅವರು ಕೂಡ ಈ ಒಂದು ಸಿನಿಮಾದ ಟೀಸರ್ನ ಪೋಸ್ಟ್ ಮಾಡಿ ಅವ್ರಿಗೆ ಅಭಿನಂದನೆಯನ್ನು ತಿಳಿಸಿದರು. ಸೊ ಒಟ್ಟಾರೆಯಾಗಿ ಈ ಸಿನಿಮಾ ವಿಚಾರಕ್ಕೆ ಈ ಕಡೆ ಕನ್ನಡ ಚಿತ್ರರಂಗದಿಂದನೂ ಜೊತೆಗಿದ್ದಾರೆ, ಆ ಕಡೆ ತಮಿಳು ಚಿತ್ರರಂಗದೂ ಜೊತೆಗಿದ್ದಾರೆ. ತೆಲುಗು ಚಿತ್ರರಂಗದಲ್ಲಿ ಈ ಸಿನಿಮಾ ಬಗ್ಗೆ ಸಾಕಷ್ಟು ಮಾತುಕತೆ ಆಗ್ತಿದೆ ಅಂತ ಅಲ್ಲಿನ ಒಂದಷ್ಟು ತಂತ್ರಜ್ಞರು, ಅಲ್ಲಿನ ಒಂದು ಏನು ಇಂಡಸ್ಟ್ರಿ ಸ್ನೇಹಿತರು ಈ ಸಿನಿಮಾ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ. ಅಂದರೆ ಇನ್ನೂ ಇದು ಆರಂಭಿಕ ಅಂತ ಕಿಂಗು. ಸೊ ಈ ಟೈಮಲ್ಲೇ ಅಷ್ಟು ದೊಡ್ಡ ಮಟ್ಟದ ಅಂದರೆ 3 ಭಾಷೆಯಲ್ಲಿ ಏಕಕಾಲಕ್ಕೆ ತಯಾರಾಗ್ತಿರೋಂಥ ಸಿನಿಮಾ, ಕನ್ನಡ, ತಮಿಳು, ತೆಲುಗು. ಆ್ಯಂಡ್ ತಮಿಳು ಮತ್ತು ಕನ್ನಡ, ತೆಲುಗು 3 ಭಾಷೆಯಲ್ಲೂ ಕೂಡ ಅಟ್ ಎ ಟೈಮ್ ಶೂಟ್ ಆಗ್ತಿದೆ. ಅಟ್ ಎ ಟೈಮ್ ಸಿನಿಮಾ ತುಂಬ ಅಥೆಂಟಿಕ್ ಆಗಿ ಪ್ರತಿಯೊಂದನ್ನು ಕೂಡ ಆಯಾ ಭಾಷೆಗೆ ತಕ್ಕಂತೆ
ಸಿನಿಮಾನ ಶೂಟ್ ಮಾಡಲಾಗ್ತಿದೆ. ಸೊ ಕಿಂಗ್ ಸಿನಿಮಾದ ಈ ಒಂದು ಟೀಸರು ನೋಡಿದಾಗ ನಿಮಗೆ ಸಾಕಷ್ಟು ಲೋಕೇಶ್ ಕನಕರಾಜ್ ಇರ್ಬೋದು ಅಥವಾ ತುಂಬ ದೊಡ್ಡ ಡೈರೆಕ್ಟರ್ಗಳು ಸೌತ್ ಇಂಡಿಯಾದಲ್ಲಿ ಇವತ್ತು ಇಡೀ ಭಾರತ ದೇಶವನ್ನು ಗಮನ ಸೆಳೆದಿರುವಂತಹ ಡೈರೆಕ್ಟರ್ಗಳ ಕೆಲಸ ಹೇಗಿದೆಯೋ ಈ ಸಿನಿಮಾದ ಕೆಲಸ ಕೂಡ ಹಾಗೆ ಕಾಣಿಸ್ತಾ ಇದೆ. ಆ್ಯಂಡ್ ವಿಶೇಷವಾಗಿ ಕನ್ನಡದಿಂದ ದೇಶದಾದ್ಯಂತ, ಅಂದರೆ ಈ ಸಿನಿಮಾ ಕನ್ನಡ ಸಿನಿಮಾ, ತೆಲುಗು ಸಿನಿಮಾ, ತಮಿಳು ಸಿನಿಮಾ, ಸೌತ್ ಇಂಡಿಯಾ ಸಿನಿಮಾ ಅಂತ ಹೇಳೋಕ್ಕಾಗಲ್ಲ. ಇದು ಇಂಡಿಯನ್ ಸಿನಿಮಾ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅಂತ ಅನ್ಕೋತೀನಿ. ಯಾಕೆಂದರೆ ಎಲ್ಲ ತಂತ್ರಜ್ಞರು ಅಷ್ಟು ಬೇರೆ ಬೇರೆ ಕಡೆ ಕೆಲಸ ಮಾಡಿರುವಂತಹ ಸ್ಟ್ರಾಂಗೆಸ್ಟ್ ಟೀಮ್ಸ್, ಅಂದರೆ VFX ಇಂದ ಹಿಡಿದು SFX ಇಂದ ಹಿಡಿದು ಇವರು ಆಯ್ಕೆಗಳು, ಒಂದೊಂದು ಸ್ಟುಡಿಯೋಗಳ ಆಯ್ಕೆಗಳು ಕೂಡ ತುಂಬ ದೊಡ್ಡದು, ತುಂಬ ಸ್ಟ್ರಾಂಗ್ ಆಗಿರುವಂಥದ್ದು. ಮೇ ಬಿ ಈ ಸಿನಿಮಾ ರಿಲೀಸ್ ಹೊತ್ತಿಗೆ, ಈ ಸಿನಿಮಾ ರಿಲೀಸ್ ಆಗೋ ಟೈಮ್ಗೆ ಅವೆಲ್ಲದರ ಮಾಹಿತಿಯನ್ನು ಕೂಡ ಈ ಚಿತ್ರತಂಡ ನೀಡುತ್ತೆ ಅಂತ ನಾನು ಭಾವಿಸ್ತೀನಿ. ಒಟ್ಟಾರೆಯಾಗಿ ಕಿಂಗ್ ಚಿತ್ರದ ಈ ಒಂದು ಟೀಸರು ಕನ್ನಡ ಚಿತ್ರರಂಗಕ್ಕೆ ಇನ್ನೊಂದು ಚೈತನ್ಯ ಕೊಟ್ಟಿದೆ. ಇನ್ನೊಂದು ದೊಡ್ಡ ಸಿನಿಮಾ ಈ ವರ್ಷದ ಅಂತ್ಯಕ್ಕೆ ಅಥವಾ ಮುಂದಿನ ವರ್ಷದಲ್ಲಿ ರಿಲೀಸ್ ಆಗುವಂತಹ ಸೂಚನೆ ಸಿಕ್ಕಿದೆ. ಸೊ ಇನ್ನೊಂದು ದೊಡ್ಡ ಸಿನಿಮಾ ಆಗಲಿ, ಈ ಥರದ್ದು ನಮ್ಮಲ್ಲಿ ಕನ್ನಡ ಚಿತ್ರರಂಗದಲ್ಲಿ ನಟರು ಬೇಕಾಗಿದ್ದಾರೆ, ಹೀರೋಗಳು ಬೇಕಾಗಿದ್ದಾರೆ. ಹೀರೋಂತಹ ಪೊಟೆನ್ಷಿಯಲ್ ಇರುವಂತಹ ಇಂಥ ಹೀರೋಗಳು ನಿಲ್ಲಬೇಕಾದಂಥ ಪರಿಸ್ಥಿತಿ ಬಂದಿದೆ. ಯಾಕೆಂದರೆ ಕನ್ನಡ ಚಿತ್ರರಂಗದ ಕಲಾವಿದರು ಕಡಿಮೆ ಆಗ್ತಿದ್ದಾರೆ. ಸೊ ಹೀರೋಗಳು ಅನ್ನೋ ಒಂದು ವಿಚಾರಕ್ಕೆ ಬರುತ್ತಾದರೆ ಯಾರಿಗೆ ಕತೆ ಮಾಡಲಿ, ಯಾರಿಗೆ ಸಿನಿಮಾ ಮಾಡಲಿ ಅನ್ನೋ ಒಂದು ಸುಮಾರು ಚರ್ಚೆಗಳು ಅವಾಗವಾಗ ಆಗ್ತಾ ಇರುತ್ತೆ. ಸೊ ಈ ಒಂದು ವಿಷಯಕ್ಕೆ ನಮ್ಮಲ್ಲೇ ಒಳಗಡೆ ತುಂಬ ಜನ ಇದ್ದಾರೆ, ಅವರೆಲ್ಲರಿಗೂ ಒಂದು ಅವಕಾಶ ಬೇಕು, ಈ ಥರದ ತಂಡಗಳು ಬೇಕು, ಈ ಥರದೊಂದು ಪ್ರೊಡಕ್ಷನ್ ಹೌಸ್ಗಳು ಬೇಕು. ಆ್ಯಂಡ್ ಈ ಪ್ರೊಡಕ್ಷನ್ ಹೌಸ್ ಬಗ್ಗೆ ಮಾತಾಡಬೇಕು. ತುಂಬ ಪ್ಯಾಷನಬಲ್ ಆಗಿರುವಂತಹ ಸಿನಿಮಾ ಮೇಕರ್ಗಳಿವರು. ಎಲ್ಲರೂ ಕೂಡ ಸಿನಿಮಾ ಬಗ್ಗೆ ವಿಶೇಷವಾದಂತಹ ಉತ್ಸಾಹ ಇರುವಂಥವ್ರು, ಪ್ರೀತಿ ಇರುವಂಥವ್ರು. ಬಿಸ್ನೆಸ್ ಅನ್ನೋದಕ್ಕಿಂತ ಅದನ್ನು ಒಂದು ಆರ್ಟ್ ಫಾರ್ಮಲ್ಲಿ ಒಂದು ಜನಕ್ಕೆ ಈ ಥರದೊಂದು ಕಂಟೆಂಟ್ ಕೊಡಬೇಕು ಅನ್ನೋ ಒಂದು ಜೋಶಲ್ಲಿರುವಂಥ ಎಲ್ಲ ಯಂಗ್ ಮೈಂಡ್ಸು ಸೇರಿಕೊಂಡು ಒಂದಷ್ಟು ಜನ ಸೇರಿಕೊಂಡು ಈ ಒಂದು ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಾರೆ. ಶ್ರೀ ವಿಶ್ವಂ ಸಿನಿಮಾಸ್ ಅಂತ ಒಂದು ಹೆಸರಿದೆ, ಹಾಗೆಯೇ ಸ್ವಸ್ತಿ ಯೂನಿವರ್ಸಲ್ ಅಂತ ಇನ್ನೊಂದು ಬ್ಯಾನರ್ ಹೆಸರು. ಇವರಿಬ್ಬರು ಕೊಲಾಬರೇಟ್ ಆಗಿ ಇಷ್ಟೂ ಜನನು ಸೇರಿಕೊಂಡು ಈ ಒಂದು ಕಿಂಗನ್ನು ಸೃಷ್ಟಿಸೋದಕ್ಕೆ ಹೊರಟಿದ್ದಾರೆ. ಸೊ ತುಂಬ ಪಾಸಿಟಿವ್ ಆಗಿದೆ ಈ ಒಂದು ಪ್ರಾಜೆಕ್ಟು. ಕನ್ನಡ ಚಿತ್ರರಂಗಕ್ಕೆ ಮತ್ತೊಂದು ದೊಡ್ಡ ಸಿನಿಮಾ ಆಗಿ ಕಿಂಗು ಬರ್ತಿದೆ. ಸೊ ನಾವೆಲ್ಲರೂ ಕೂಡ ಕಾದು ನೋಡೋಣ ಸಿನಿಮಾನ. ಸೊ ಇದಿಷ್ಟು ಕಿಂಗು ಟೀಸರ್ ಬಗ್ಗೆ, ಈ ಒಂದು ಸಿನಿಮಾ ಬಗ್ಗೆ ನನಗೆ ಹೇಳ್ಕೋಬೇಕು ಅಂತ ಅನ್ನಿಸಿದಂತಹ ವಿಷಯಗಳು. ಸೊ ಈ ಭಾನುವಾರ, ಈ ಮಹಾಶಿವರಾತ್ರಿಗೆ ಕಿಂಗ್ ಸಿನಿಮಾದ ಈ ವಿಷಯ ನಿಮ್ಮ ಮುಂದೆ. ಐ ಥಿಂಕ್ ಈ ಒಂದು ವಿಷಯ ನಿಮಗೆ ಖುಷಿ ಕೊಟ್ಟಿದೆ ಅಂತ ನಾನು ಭಾವಿಸ್ತೀನಿ. ನಮಸ್ಕಾರ.